ನಂದಿಸ ನಂದಿಸ ಲೇ ನಂದಿಸ, ಇಲ್ಲ ಬಾರ್ಲ ಒಂದು ಟೀ ಕಾಸಂಗ್ ಕೊಡು. ಹೊಲ್ತಕ್ ಹೋಗ್ಬೇಕು, ಕೂಲರ್ ಬಂದವ್ರೆ, ಬಾರೋ ರಪ್ನ. ಎರೆ ಹಾಲಿಲ್ಲ ಗೌಡ್ರೆ, ಕಾಪಿ ಕಾಸಕ್ಕೆ ಇವತ್ತು ಬೈಕ ಬ್ಯಾಡ್ರಿ. ಥೋ ನಿನ್ನ, ಮೊದ್ಲೇ ಹಂಗಂದಿದ್ರೆ ಮಂತಗನ ಕಾಸಿಸ್ಕೊಂಬತ್ತಿದ್ನಲ್ಲ. ಮನೆಗೂನು ಹಾಲಿಲ್ಲ ಅಂತಿದ್ಲು, ಕಾಯ ಪಾಯ ತುರ್ದಾಕಿ ಕಾಯಲಿಂದ ಕಾಪಿ ಕಾಸಿಸ್ಕೊಂಬತ್ತಿದ್ದೆ. ಈಗ ನೀನು ಹಿಂಗಂದ್ರೆ ಹೆಂಗಲ್ಲ? ಒಂದೀಸ ಇಲ್ವಲ್ಲ ಹಂಗಾರೆ? ಗೌಡ್ರೆ ಏನೋ ನಂದೀಸು ಅಂತ ಬೇಡ್ಕೊಂತ ಇದ್ದೀರಾ? ಯಾಕಲ್ಲ ನಂದೀಸ? ಏನಲ್ಲ ಗೌಡ್ರು ಕೇಳ್ತಿರೋದು? ಇಲ್ಲ ಅದ್ ನೋಡ್ಲ ಸೀನಾ, ಹುಡುಗರ ಒಂದು ಟೀ ಕಾಸ್ಕೊಂಬ ಅಂತಂದ್ರೆ ಹಾಲಿಲ್ಲ ಅಂತಾನೆ. ಥೋ, ಒಳ್ಳೆ ದರಿದ್ರದ ಅಂಗಡಿ ಕೇಳೋ ಕಳೆ ಊರಾಗೆ. ಲೇ ನಂದೀಸ, ತಿರುಗೇಳ ಈ ಕಡೆಗೆ. ಯಾಕಲ್ಲ ಸೀನಾ, ಏನ್ ಹೇಳು? ಲೇ ನಂದೀಸ, ಈಗ ಮುದ್ದನ್ ಮೇಲೆ ಶಿರಾಕ್ ಹೋಗ್ತೀನಿ ನಾನು. ಶಿರಾದಾಗ ಸರಿಯಾದೊಂದು ಬೀಗ ತಂದ್ಕೊಂಡ್ ಕೊಡ್ತೀನಿ ನಿಂಗೆ. ನಿನ್ನ ಅಂಗಡಿಗೆ ಬಾಗ್ಲಿಗೆ ಬೀಗ ಹಾಕಿಬಿಟ್ಟು ಮಂತವ್ರ ಗೊದ್ಕೊಂಡ್ ಮನಿಗೆ. ಅಯ್ಯ ನೀನ್ ಒಂದ್ ಅಂಗಡಿ ನಡೆಸಕ್ ಯೋಗ್ಯತೆ ಇಲ್ಲದ ಮೇಲೆ ಯಾಕಲ್ಲ ಬಾಗ್ಲು ತಕ್ಕೊಂತ ನೀನು? ಹಾಲಿಲ್ವಂತ ಹಾಲಿಲ್ಲ ತರ್ಬೇಕಲ್ಲ, ತರಿಸ್ಬೇಕು ಹಾಲ. ನಮ್ಮಂತ ಗಿರಾಕಿಗಳು ದಿನ ನಿನ್ನ ಅಂಗಡಿ ತಕ್ ಬಂದು ಟೀ ಕುಡಿತೀವಲ್ಲ, ನಾವು ಬಂದಾಗ ಕಾಪಿ ಕಾಸು ಕೊಡೋದು ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಾನು ಹೋಗಿ ನಿಂತ ಹೇಳ್ತಾ ಇದ್ದೀನಲ್ಲ, ನಿಂತ ಸಕ್ಕರೆ ಇದ್ರೆ ಟೀ ಸೊಪ್ಪಿರಲ್ಲ, ಟೀ ಸೊಪ್ಪಿದ್ರೆ ಹಾಲೇ ಇರಲ್ಲ. ನಾನೇನು ಹೇಳೋದು, ಈಗ ಗೌಡ್ರು ಟೀ ಕುಡಿಬೇಕು ಅಂತ ಬಂದೇವ್ರೆ, ಅವ್ರಿಗೆ ನೀನ್ ಟೀ ಕಾಸು ಕೊಡ್ಲಿಲ್ಲ ಅಂತಂದ್ರೆ ನೀನ್ ಗೌಡ್ರಿಗೆ ಹೆಂಗಲ್ಲ ಬೆಲೆ ಕೊಡ್ತೀಯ? ಲೋ ಸೀನಾ, ನನಗ್ ಬೆಲೆ ಕೊಡ್ಲಿಲ್ಲ ಅಂದ್ರೆ ಹಾಳಾಗ್ ಹೋಲಿಕ್ಕಲ್ಲ. ಇಲ್ಲ ಹೊಲ್ತಕ್ಕೆ ಕೂಲರ್ ಬಂದವ್ರ ಕಳ್ಳ, ಕೂಲರಿಗೆ ಟೀ ಕಾಸ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿಗೆ. ಇನ್ನ ನಮಗ್ ನೋಡಿರಿ ಹಾಲಿಲ್ಲ ಅಂತಾನೆ. ಇನ್ನೇನ್ ಮಾಡ್ಚ, ಮಂತಕ್ಕೆ ಹೋಗಿ ಕಾಯಲಿಂದ ಪಾಯಲಿಂದ ಕಾಸಿಸ್ಕೊಂಡು ಹೋಗ್ತೀನಿ ಹೇಳು. ಇನ್ನೊಂದ್ ಗೌಡ್ರೆ ಇವನು ನಂಬ್ಕೊಂಡ್ ಬರಕ್ ಹೋದಿರ ನಂದಿಸನ್ನ. ನೋಡ್ರಿ ಎಂತ ಕೆಲ್ಸ ಐತಿ. ಲೇ ಬೋರಜ ಹುಡುಗರ, ನಮ್ಮಳು ಮಂತಗ ಇದ್ದಾಳೆ, ಹೋಗಿ ಕಾಯಲಿಂದ ಕಾಪಿ ಕಾಸ್ಬೇಕಂತೆ. ಒಂದ್ 8 ಜನಕ್ಕೆ ಕೂಲರ್ ಬಂದವ್ರಂತೆ, ಕಾಯಲಿಂದ ಕಾಪಿ ಕಾಸ್ಬೇಕಂತೆ ಅಂತ ಹೇಳೋಗು. ನಮ್ಮ ಮನೆಯವ್ರ ಇದ್ದಾಳೆ ಮಂತಗೆ. ರಪ್ನ ಹೇಳೋಗು. ಮಕ ಏನ್ ನೋಡ್ಸ, ಒಳ್ಳೆ ಡೈರೆಕ್ಟ್ರಿ ಕೇಳಂಗ್ ಕನ್ನಡ ಕೈ ಇಕ್ಕೊಂಡು, ತಲೆ ಮೇಕೊಂಡು ಟೋಪಿ ಇಕ್ಕೊಂಡು, ಹೆಗಲು ಮೇಕೊಂಡು ಟವಲ್ ಹಾಕ್ಯಂಬತ್ತಂದ್ ದೊಡ್ಡದಾಗ ಏನು ಹೋಟ್ಲು ಮ್ಯಾನೇಜರ್ ಬಂದಂಗೆ. ಬರೇ ಈ ಕಡೆಗೆ ಬಾರೋ, ನಿಮ್ಮ ಮುಷ್ಣಿನ ಬುಡದ್ರ ಹಿಡ್ಕೊಂಡು ಒಂದೇ ಸಾಲಿ ಕೆಮ್ಮಕ್ಕಾಗಲ್ಲ. ನಿಂದು ಒಂದು ಅಂಗಡಿನೇ ಅಲ್ಲ, ಬರ ಇಸ್ಕೆ. ಓಹೋ, ದಿನ ದುಡ್ಡು ಕೊಟ್ಟು ಟೀ ಕುಡ್ದೋಗ ನಂಗೆ ಯಾಕೆ ಬೈತ ನನ್ನ. ಟೀ ಕುಡಿಯೋದೇ ಸಾಲ, ಏನನ್ನ ತಗೊಂಡೋದ್ರು ಸಾಲ. ಮೈ ತುಂಬ ಸಾಲ, ನಾನಾ ಬ್ಲೋಲ ಅಂತ ಓಡಾಡ್ಕೊಂಡು ಇದ್ದಾನೆ. ಈಗ ನನ್ನೇ ಬೈತಾನೆ ಇವ್ನು ಸೀನಪ್ಪ. ಏನು ಕ್ಯಾಶ್ ತೆಗೆದು ಕೊಡ್ತಾನೆ ನೋಡಿ ನನಗೆ, ಹಂಗಂತಾನೆ. ಯಾಕಲ್ಲ ನಿಂತ್ಕೊಂಡು ಗೊನಿ ಕೆಮ್ತಿದ್ಯಾ? ಹೆಂಗಸ್ರು ಗೊನಿ ಕೇಳಂಗೆ. ಏನಲ್ಲ ಸಾಲ 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 ಅಂಶ. ಸಾಲ ಸೌಕರ್ಯಂದು ಜೀವ ಪರಮಾತ್ಮಂದು ಹೋಗಲ್ಲ. ತಮಿಳ್ನಾಡು ಸರ್ಕಾರದ ಎಷ್ಟೋ ಸಾಲ ಇತ್ತು ಕಂಡ್ಲ. ಈಗ ಹೊಸದಾಗ ಮುಖ್ಯಮಂತ್ರಿ ಆಗಿಲ್ವೇ ವಿಜಯ್ ದಳಪತಿ, ಆಯಪ್ಪನ ತಲೆ ಮೇಲೆ ಬಂದೈತಿ ಈಗ ಸಾಲ ತೀರ್ಸೋದು. ಆಯಪ್ಪನೇ ಎದುರು ಕಂಡಿಲ್ಲ. ನಿಂದ ಯಾವ್ದೋ ಕಿತ್ತೋಗಿರೋ 65 ರೂಪಾಯಿ ಸಾಲಕ್ಕೆ ನಾನು ಎದುರ್ಕೊಂತೀನಿ ಅಲ್ಲ. ಲೇ ಎಗುರ್ಕಳ, ನೀನ್ ಇಲ್ಲಿಂದ ಸುಮ್ನಾತು. 6 ಲಕ್ಷ ಸಾಲ ಕೊಡೋ ರೇಂಜಿಗೆ ಬಿಲ್ಡಪ್ ಕೊಡಬೇಡ ನೀನು. ನಾನ್ ನಿನಗೆ ಕೊಡ್ಬೇಕಾಗಿರೋದು 1.5 kg ಸಕ್ಕರೆದು, ಒಂದು ಟೀ ಸೊಪ್ಪಿಂದು, ಒಂದ್ ಕಟ್ ಬೀಡಿ, ಒಂದ್ ಬೆಂಕಿ ಪಟ್ನ. ಮೊನ್ನೆ ಒಂದು 15 ರೂಪಾಯಿ ಕಡಲೆ ಬೀಜ ತಗೊಂಡಿದೆ, ಖಾರದ ಕಡಲೆ ಬೀಜನ. ಇಷ್ಟು ದುಡ್ಡು ಕೊಡ್ಬೇಕು ಅಷ್ಟೇನಾ? ಯಾವ್ದು ಟೀ ಪಾಯ್ ಯಾವ್ದು ಇಲ್ಲ ಕಣು. ಗುದ್ದು ಬಿಡ್ತೀನಿ ನನ್ನ ಮನೆ ಹಾಕೊಂಡು. ತಿರ್ಗಾ ಮೇಲೆ ನಾನು ಕುಡ್ದ ಮೇಲೆ ಜಾಸ್ತಿ ಕೇಳಿಳಿ, ಆ ನಿಟ್ಟಿಲ್ದಾಗ ಜಾಸ್ತಿ ಕುಡ್ದವನ್ ಸೀನಪ್ಪ ಅಂತಾನ. ಸೀನಪ್ಪನ ಮೈಂಡ್ ಇಸ್ ದ ಮರ್ಕ್ಯೂರಿಯಸ್ಟ್ ಮೈಂಡ್. ನೆನ್ಪಿರ್ತೈತಲ್ಲ ನನ್ಗೆ. ಯಾಕೆ ಹೇಳು, ಅವತ್ತವ್ರು ಯಾರೋ ಬಂದಿದ್ರು ಬೇರೆ ಊರವರು, ನಮಗೆ ನೆಂಟ್ರಾಗ್ಬೇಕು ಮಾಮ ಆಗ್ಬೇಕು ಅಂತ ಹೇಳ್ಬಿಟ್ಟು 5-6 ಟೀ ಕುಡ್ದು ದುಡ್ಡು ಕೊಡ್ದಂಗೆ ಆಮೇಲೆ ಕೊಡ್ತೀನಿ ಬರ್ಕಂತ ಹೇಳೋದೇ ತಾನೆ. ಅದನ್ನ ಯಾರು ಕೊಡ್ತಾರ ದುಡ್ಡ? ಅದನ್ನು ಲೆಕ್ಕ ನಿಜ. ಆಯ್ತು ಕಳ್ಳ,
5 ರೂಪಾಯಿ ಟೀ ತಾನೆ, 5 6 30, ಇನ್ನೊಂದು 30 ರೂಪಾಯಿ ಜಾಸ್ತಿಗೆ ಹೋಗಲ್ಲ ಕೊಡ್ತೀನಿ. ಇವಾಗ ಏನ್ ಮಾಡ್ತಾ ಬಿಡ್ಸ ಗೊತ್ತಿಲ್ಲ. ನಿನ್ನ ಮನೆಗಿರೋ ಹಾಲಾದ್ರೂ ತಂದು ನನಗೂ ಗೌಡ್ರಿಗೂ ಒಂದೊಂದರ್ಧ ಟೀ ಮಾಡ್ಕೊಡ್ಬೇಕಷ್ಟೇನ. ಹುಡುಕ್ ತಾಂಬ ಹೋಗಿ. ಥೂ, ನನ್ನ ಮಗನ ಅಂಗಡಿ ತಗ ಬಿಟ್ಕೊಂಬೋದೇ ತರವಲ್ಲ. ನಂದೇ ಮರ್ಯಾದೆ ತೆಗೆದು ಬಿಡ್ತಾನೆ ಬೇವರ್ಸಿ ನನ್ನ ಮಗ. ಗಲಾಟೆ ಮಾಡಿ ತುಳಿದು ಬಿಡ್ತೀನಿ. ಕುಂಬಾರು ಜಡಿ ಮಣ್ಣು ತುಳಿದಂಗೆ. ಹೋಗಲ್ಲ ಸುಮ್ಮನೆ ಮುಚ್ಕೊಂಡು. ಲೇ ಸೀನಾ, ಪಾಪ ಬಾರ್ಲ ಸುಮ್ನತ್ತ. ಅವನ ಮೇಲೆ ಯಾಕೆ ಜಗಳಕ್ಕೆ ಹೋಗ್ಕೆ? ಅಯ್ಯ ನಿನ್ನ ಮೆತ್ತಂದ ಸಿಕ್ಕಿ ಬಿಟ್ರೆ ನಿನ್ ಕೈಗೆ ಓಹೋ ಅವ್ರ ಜೀವ ತಿಂದು ಬಿಡ್ಚಕ್ಕಳ್ಳ. ಬಾರ ಕೂಕ ಬರ ಇಲ್ಲಿ. ಪಾಪ ಹೆಂಗನ ನನಗೂ ನಿನಗೂ ಟೀ ಮಾಡ್ಕೊಡೋದು, ಬೀಡಿ ಬೆಂಕಿ ಪಟ್ನ ತಂದು ಕೊಡೋದು, ಏನೇ ಕೇಳಿದ್ರು ಕೊಡ್ತಾನ ಕಾಣ್ಲ. ಅವನ ಮೇಲೆ ಯಾಕಲ್ಲ ಜಗಳ ಮಾಡ್ಚ? ಬಾರ ಕೂಕ ಬಾರ ಇಲ್ಲೇ. ಇವಾಗ ಅಂಗಡಿ ನಡೆಸೋದು ಕಷ್ಟವೈತ್ ಬಾರ್ಲ. 8 ರೂಪಾಯಿ ಆದಾಯ ಬರೋದ್ರಾಗೆ ಅವರು ಅಂಗಡಿ ನಡೆಸೋದು ಬೋಲ್ ಕಷ್ಟ ಐತ್ ಬಾರ್ಲ. ಈಗ ನಿನ್ನಂತರ 5-6 ಜನ ಬಂದು ಸಾಲ ಹೇಳ್ಬಿಟ್ರೆ ಅವನು ಐಟಮ್ ಹೆಂಗಲ್ಲ ತತ್ತಾನೆ? ಬಾರ ಎಲೆ ಕುಕ್ಕುಸ್ಕ ಬಾರ್ಲ. ಗೌಡ್ರೆ, ನಂದಿಸನ್ ಮೇಲೆ ನನ್ಗೇನ್ ಬೇಜಾರಿಲ್ಲ. ಸುಮ್ನೆ ನಕ್ಸಾರ್ಕೊಂಡ್ ಹೋಗ್ಬೋದಷ್ಟೇನ. ನನ್ಗೇನ್ ಪಾಪ ಅವನದು ಕಷ್ಟ ಗೌಡ್ರಿ, ನನಗೂ ಗೊತ್ತೈತೆ. ಇಲ್ಲಪ್ಪ, ಸಾಲ ಪಾಲ ಎಲ್ಲ ತೀರಿಸ್ಬಿಡ್ತೀನಿ. ಯಾರು ಎಲ್ಗಾನ ಒಂದಿನ ಕೂಲಿ ಹೋದ್ರು ಗೊತ್ತೈತಲ್ಲ, ಅವನ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಕಷ್ಟ ಗೌಡ್ರಿ, ನೀವ್ ಹೇಳ್ದಂಗ ನಂದಿಸಂದು ಕಷ್ಟನೇನ. ಅದಿರ್ಲಿ ಬಿಡ್ಲಾ ಸೀನಾ. ಅಲ್ಲ ಕಳ್ಳ ಸೀನಪ್ಪ, ಹಂಗಾರೆ ತಮಿಳ್ನಾಡಿಗೆ ವಿಜಯ್ ಮುಖ್ಯಮಂತ್ರಿ ಆಗೋಗ್ಬಿಟ್ನೆ ಹಂಗಾರೆ. ನೋಡ ಪರವಾಗಿಲ್ಲ ಕಣ. ಯಾವತ್ತರ ಆಗಿದ್ದು? ಎಸ್ ಗೌಡ್ರಿ, ತಳಪತಿ ವಿಜಯ್ ಮೇ 10ನೇ ತಾರೀಕು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹೊಸ ಮುಖ್ಯಮಂತ್ರಿ ಗೌಡ್ರೆ, ಅಲ್ಲೆರಡು ಸೀಟು ಇಲ್ಲೆರಡು ಸೀಟ್ ತಗೊಂಡ್ಬಿಟ್ಟು ಒಟ್ನಾಗೆ 117 118 ಸೀಟ್ ತಗೊಂಡ್ಬಿಟ್ಟು ನಟ ವಿಜಯ್ ಮುಖ್ಯಮಂತ್ರಿ ಆಗೋಗ್ಬಿಟ್ಟು ಪ್ರಮಾಣ ವಚನನೇ ಸ್ವೀಕರಿಸ್ಬಿಟ್ರು ಗೌಡ್ರಿ. ಗೌಡ್ರೆ, ಏನ್ ಜನ ಅಂತೀರ? ಅಬ್ಬಬ್ಬಬ್ಬ, ಪ್ರಮಾಣ ವಚನ ಸ್ವೀಕರಿಸ್ಬೇಕಾರೆ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ನಾಗ ಗೊತ್ತಾಯ್ತು. ಬಾಹುಬಲಿ ಪಿಕ್ಚರ್ನಾಗೆ ಪ್ರಭಾಸು ಬಾಹುಬಲಿ ಅವನೇನು ಅಂತಂದ್ರೆ ಜನ ಅಂತ ಕಿರಿಸ್ತಿದ್ರಲ್ಲ, ಆಗ ಹಂಗೆ ಜೋಸೆಫ್ ವಿಜಯ್ ನಾನು ಅಂತ ಅಂದ್ಬಿಟ್ನಪ್ಪ. ಯಪ್ಪ ನಟ ವಿಜಯ್, ಜನ ರಾಮ 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 ಏನ್ ಕಿರ್ಸಾಟ ಕೇಳ್ತೀರ ಗೌಡ್ರೆ? ಅಬ್ಬಬ್ಬ, ಮೈ ಕೂದಲೆಲ್ಲ ನೆಟ್ಗಾಗ್ಬಿಟ್ಟು. ಅಂತೂ ಇಂತೂ ತಮಿಳುನಾಡು ಸ್ಮಾರ್ಟೆಸ್ಟ್ CM, ಬ್ಯೂಟಿಫುಲ್ CM ಅಂತಾನೆ ಗೊತ್ತಾಯ್ತು. ಹೆಂಗ ವಿಜಯ್ ಮುಖ್ಯಮಂತ್ರಿ ಆಗೋದ್ರು ಗೌಡ್ರಿ? ಅಲ್ಲ ಕಣ್ಲ, ಆಗ್ಲೇ ನಂದಿ ಸುಂತಂಗ್ ಮಾತಾಡ್ಬೇಕಾರೆ ತಮಿಳ್ನಾಡಾಗ ಅಷ್ಟೊಂದ್ ಸಾಲ ಐತೆ ಅಂತಿದ್ದಲ್ಲ, ಏನ್ಲ ಅದು? ಗೌಡ್ರೆ ಹೇಳ್ತೀನಿ ಕೇಳ್ರಿ. ಈಗ ತಮಿಳ್ನಾಡಾಗೆ ವಿಜಯ್ ಮುಖ್ಯಮಂತ್ರಿ ಆಗ್ಯವ್ರಲ್ವಾ, ಎಷ್ಟೋ ಜನ ಖುಷಿ ಐತೆ. ಆದ್ರೆ ವಿಜಯ್ ಈಗ ಕುಂತಿರೋದು ಸುಖದ ಸುಪ್ಪತ್ತಿಗೆ ಅಲ್ಲ ಗೌಡ್ರೆ, ಮುಳ್ಳಿನ ಹಾಸಿಗೆ ಇದ್ದಂಗೆ. ಯಾಕೆ ಹೇಳ್ರಿ? ವಿಜಯ್ ಮೇಲೆ ಜವಾಬ್ದಾರಿ. ಈ ಹ್ಯಾವ್ ದ ಟೂ ಮಚ್ ಆಫ್ ದ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಅಂದ ವಿಜಯ್ ಅಷ್ಟೊಂದು ಐತಿ. ಎಷ್ಟು ತಮಿಳ್ನಾಡಿನ ಸರ್ಕಾರದ್ದು ಪ್ರಸ್ತುತ ಸಾಲ ಎಷ್ಟು ಗೊತ್ತಾಗೌಡ್ರಿ? ಸುಮಾರು 8.5-9 ಲಕ್ಷ ಕೋಟಿ ಅಷ್ಟು ಸಾಲ ಐತಿ. ನಮ್ಮ ಕರ್ನಾಟಕದ ಎಷ್ಟೈತಪ್ಪ ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ಹೇಳ್ತೀನಿ. ಆದ್ರೆ ತಮಿಳ್ನಾಡಿಂದು ಮಾತ್ರ 9 ಲಕ್ಷ ಕೋಟಿ ಐತೆ ಗೌಡ್ರಿ. ನೀನು ಕಷ್ಟ, ಸರ್ಕಾರ ನಡೆಸೋದು ಕಷ್ಟ, ಜನಗಳ ನಂಬಿಕೆ ಉಳಿಸ್ಕೊಳ್ಳೋದು ಕಷ್ಟ. ಯಾಕೆ ಹೇಳು? ವಿಜಯ್ಗೆ ಜನಗಳು ಒಂದು ಅಭಿಮಾನಿಗಳ ನಂಬಿಕೆನ ಉಳಿಸಬೇಕು, ಒಂದು ಚಾಲೆಂಜ. ಎರಡನೇದು, ಈಗ ಮಿತ್ರ ಪಕ್ಷಗಳು DMK, ADMK, ಕಾಂಗ್ರೆಸ್, ಮುಸ್ಲಿಂ ಲೀಗ್ ಅಂತ ಹೇಳ್ಬಿಟ್ಟು ತಮಿಳ್ನಾಡಿಗೆ ಸುಮಾರು ಪಕ್ಷಗಳು ಇದಾವೆ. ಆ ಪಕ್ಷಗಳು ಹಳೆ ಕತ್ತಿ ಮಸಿತಿರ್ತವೆ, ಒಳೊಳಗೆ ಕುತಂತ್ರಗಳನ್ನ ನಡೆಸ್ತಿರ್ತವೆ. ಈ ಎಲ್ಲಾದ್ರ ನಡುವೆನೂ
ತನ್ನ ಸ್ಥಾನ ಭದ್ರ ಮಾಡ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡು ರಾಜ್ಯ ಮುನ್ನಡೆಸ್ಕೊಂಡು ಜನರ ಹಿತರಕ್ಷಣೆಯನ್ನು ಕಾಪಾಡ್ಕೊಂಡು ಎಲ್ಲ ಹೋಗ್ಬೇಕು ಅಂದ್ರೆ ಅದಕ್ಕೆ ಬೇರೆ ತಲೆನೇ ಓಡಿಸ್ಬೇಕು. ಅದಕ್ಕೆ ವಿಜಯ್ ಐಡಿಯಾ ಮಾಡಿಬಿಟ್ಟು 8 ಜನ ಎಷ್ಟು ಆಪ್ತ ವಲಯದವ್ರನ್ನ ಸಚಿವ ಸಂಪುಟಕ್ಕೆ ಕೊಟ್ಬಿಟ್ಟಿದಾರೆ. ಅಲ್ಲಿನ ಮಂತ್ರಿ ಮಾಡಕ್ ರೆಡಿ ಮಾಡ್ಬಿಟ್ಟವ್ರೆ. ಅವ್ರ ಜೊತೆ ಟಿವಿಗೆ ಪಕ್ಷ ಕಟ್ಟಕ್ ಹೋರಾಡಿದ್ರು ಡಾಕ್ಟರ್ಗಳು, ಇಲ್ಲಿ ಎಜುಕೇಟೆಡ್ ಪರ್ಸನ್ ಸಚಿವ ಸಂಪುಟದಲ್ಲಿ ಇಟ್ಕೊಂಡವ್ರೆ ವಿಜಯ್. ಹಂಗಲ್ರಿ, ಈ ಅಪ್ಪನ ತಲೆನೇ ಬೇರೆ. ನೋಡ್ಬೇಕು ಹೆಂಗಾಕೈತೆ ಸರ್ಕಾರ, ಮುಂದೆ ಹೆಂಗ ನಡೀತೈತಿ ಅಂತನ. ಯಾಕಂದ್ರೆ ಎಲ್ಲ ಫ್ರೀ ಅಂತ ಇದಾರೆ. ಅವ್ರು ಕರ್ನಾಟಕ ತರ ಏನಾದ್ರು ಹಂಗೆ ಹಿಂಗೆ ಮಾಡ್ತಾರ, ಇಲ್ಲ ಸುಸೂತ್ರವಾಗಿ ನಡೆಸ್ತಾರ. ನೋಡ್ಬೇಕು ಗೌಡ್ರಿ. ಅಲ್ವಲ್ಲ ಸೀನಾ, ನಮ್ ಕರ್ನಾಟಕದಾಗೆ ಪಿಕ್ಚರ್ನವರು ಹಂಗೆ ಮುಖ್ಯಮಂತ್ರಿ ಆಗ್ಲಿಲ್ಲ ಕಣ್ಲಿ. ಅಲ್ವಲ್ಲ ಸೀನಾ, ಈ ಉಪೇಂದ್ರ ಎಲೆಕ್ಷನ್ನಿಗೆ ಬರ್ತೀನಿ ರಾಜಕೀಯ ಮಾಡ್ತೀನಿ ಅಂತನ ಬಂದ್ರು. ಅವಾಗೆ ಕಾಣಿಸ್ಕೊಂತಾರೆ, ಇಂಟರ್ವ್ಯೂನಾಗ ಹೇಳ್ತಾರೆ, ಹೋಗ್ತಾರೆ, ಮೊಬೈಲ್ನಾಗ ಗೊತ್ತಿರ್ತೈತಲ್ಲ ನೋಡ್ತೀನಿ. ಇತ್ತೀಚೆಗೆ ಕಮ್ಮಿ ಆಗ್ಬಿಟ್ಟವ್ರ ಕಳ್ಳ ಕಾಣ್ತಾನೆ ಇಲ್ಲ. ಗೌಡ್ರಿ, ಉಪೇಂದ್ರ ಅವ್ರಿಗೆ ರಾಜಕೀಯ ಬೇಡ, ನನಗೆ ಬೇಕಿರೋದು ಪ್ರಜಾಕೀಯ ಅಂತ ಹೇಳ್ತಾ ಇದಾರೆ ಉಪೇಂದ್ರ ಅವರು. ಯಾಕಂದ್ರೆ ಪ್ರಜಾಕೀಯ ಅಂತಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳೇ ನಡೆಸುವ ಸರ್ಕಾರ ಅಂತ. ಅವ್ರ ಪ್ರಕಾರ ರಾಜಕೀಯ ಅಂದ್ರೆ ಯಾರೋ ಒಬ್ಬ ರಾಜ ಇರ್ತಾನೆ, ಆ ರಾಜನ ಅಡಿಯಾಳುಗಳಾಗಿ ನಾವು ಕೆಲಸ ಮಾಡ್ಬೇಕು, ಅವನೇನ್ ಹೇಳ್ತಾನ ಅದನ್ನ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದು ಬೇಡವಂತೆ, ನಮಗೊಬ್ರು ಕೆಲಸಗಾರರು ಬೇಕು. ಈಗ ಉಪೇಂದ್ರ ಪ್ರಕಾರನ MP MLAಗಳೆಲ್ಲ ನಮ್ಮ ಸರ್ವೆಂಟ್ಸು, ಅಂದ್ರೆ ನಮ್ಮ ಕೆಲಸ ಮಾಡಕ್ಕೆ ನಾವೇ ನೇಮಿಸಿಕೊಂಡಿರುವಂತಹ ವ್ಯಕ್ತಿಗಳು, ಆಫೀಸರ್ಸ್ ಅಲ್ಲ ಅವರು. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಪ್ರತಿನಿಧಿಗಳಾಗಿ ನಮ್ಮ ಕೆಲಸಗಳನ್ನು ಮಾಡಬೇಕು ಅಂತನ ಉಪೇಂದ್ರ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಯಾಕೋ ಅದು ನಮ್ಮ ಕರ್ನಾಟಕದಾಗ ವರ್ಕೌಟ್ ಆಗ್ತಾ ಇಲ್ಲ. ನಮ್ಮ ಜನ ರಾಜಕೀಯನೇ ಬೇಕು ಅಂತ ಇದ್ದಾರೆ. ನೋಡ್ಬೇಕು ಮುಂದೆ ಹೆಂಗಾಕಾಯ್ತೋ ಏನೋ ಗೊತ್ತಿಲ್ಲ. ಗೌಡ್ರೆ, ಒಟ್ಟಿಗೆ ಉಪೇಂದ್ರ ಅವರು ಹೇಳೋದು ಚೆನ್ನಾಗೈತಿ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದೈತಲ್ಲ ಬಲು ಕಷ್ಟ ಗೌಡ್ರಿ. ಜನನ ಮನ್ಸು ಬದಲಾಯಿಸಿದು ಬಲು ಕಷ್ಟ ಅಂದ್ರೆ ಕಷ್ಟ. ಏನೇ ಹೂಕಂಡ ಸೀನಾ, ಈಗ ರಾಜಕೀಯ ಹೆಂಗಾಗಿಬಿಟ್ಟೈತಿ ಅಂತಂದ್ರೆ ಬರೀ ಜಾತಿ ಧರ್ಮ, ಕೆಳ ಜಾತಿ ಮೇಲ್ ಜಾತಿ ಅಂತಾರೆ. ಧರ್ಮ ಕಡೆಗೆ ಒಂದಷ್ಟು ಜನನ ಗುಂಪು ಮಾಡ್ಬಿಡ್ತಾರೆ, ಜಾತಿ ಕಡೆ ಒಂದಷ್ಟು ಜನ ಗುಂಪು ಮಾಡ್ತಾರೆ ಕಳ್ಳ. ಅದೇ ಆಗ್ತಿರೋದು ರಾಜಕೀಯದಾಗಿ. ಬರೀ ಹೊಡೆದಾಡ್ಕೊಂಡು ಅಲ್ಲೂ ಇಲ್ಲೂ ಸಾಯ್ತಾರೆ ಜನಗಳು. ಈಗ ಹಿಂಗಾಗದೇನ, ಎಲೆಕ್ಷನ್ ಬಂತು ಅಂದ್ರೆ ಇವ್ರ ಮೇಲೆ ಅವ್ರ ಚಾಡಿ ಹೇಳೋದು, ಅವ್ರ ಮೇಲೆ ಇವ್ರ ಚಾಡಿ ಹೇಳೋದು, ಬರೀ ಆಗಿನ ಕೆಟ್ಟ ಕುಲಕರ್ಮ ಹೋಗ್ಬಿಟ್ಟೈತಿ ರಾಜಕೀಯ. ಗೌಡ್ರೆ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ನನ್ನ ಪ್ರಕಾರನ ಈಗ ರಾಜಕೀಯ ಮಾಡ್ತಿರೋದು ಜಾತಿ ಧರ್ಮದ ಮೇಲೆ. ಈಗ ಇವರು ನಮ್ ಜಾತಿ, ಗೌಡ್ರು ನಮ್ ಜಾತಿ, ಲಿಂಗಾಯತರು ನಮ್ ಜಾತಿ, ಕುರುಬರು ನಮ್ ಜಾತಿ, ಒಕ್ಕಲಿಗರು ನಮ್ ಜಾತಿ, ತಿರ್ಗಾ ಇನ್ನೇ ಒಬ್ಬ ಕಮ್ಮರು ನಮ್ ಜಾತಿ, ಕುಂಬಾರರು ನಮ್ ಜಾತಿ, ಗೊಲ್ಲರು ನಮ್ ಜಾತಿ, ಕೆಳಜಾತಿ ಮೇಲ್ಜಾತಿ, ಇವೆಲ್ಲ ಹೇಳಿನ ಎಲ್ಲ ಕರ್ನಾಟಕದಾಗ ಎಲ್ಲೆಲ್ಲ ಇದಾರೆ ಅವರೆಲ್ಲ ನಮ್ಮ ಜಾತಿಯರು. ಅವರೆಲ್ಲ ಒಂದಾಗಬೇಕು, ನಮ್ಮ ಜಾತಿ ಉಳಿಬೇಕು ಅಂತಾರೆ. ಮನುಷ್ಯ ಜಾತಿ ಸಾಲ್ದೇನ್ ಗೌಡ್ರಿ. ಒಂದು ದೊಡ್ಡ ಮನುಷ್ಯರು ಹೇಳಿರೋದು 2 ಜಾತಿ ಅಂತಿರೋದು, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಈ ಮಧ್ಯದಾಗಿರೋ ಜಾತಿ ಆಯ್ಕೆ ಅಂತ ಧರ್ಮಗಳೆಲ್ಲ ಜಗಳ ತಂದಿರ್ತಾರ ಗೌಡ್ರಿ. ಇದಾಗಿ ನಾನು ಆ ಧರ್ಮ ಈ ಧರ್ಮ ಅಂತ ಹೇಳ್ತಿಲ್ಲ. ಸರ್ವ ಧರ್ಮದಲ್ಲೂ ಸಮನ್ವಯತೆ ಕಾಪಾಡ್ಕೊಂಡು ನಾವೆಲ್ಲ ಒಂದು ಅಂತ ಬದುಕಬೇಕು. ಆದ್ರೆ ಕೆಲವರು ಜನಗಳು ಹಂಗೆ ಇದಾರೆ ಬಿಡಿ. ಅವ್ರ ಕಂಡ್ರಿ ಇವ್ರಿಗಾಗಲ್ಲ, ಇವ್ರ ಕಂಡ್ರ ಅವ್ರಿಗಾಗಲ್ಲ. ರಾಜಕೀಯದವ್ರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ತಂದು ತುಪ್ಪ ಸುರಿದು ಬಿಡ್ತಾರೆ, ದಗ ಹತ್ಕೊಂಡು ಉರಿದು ಬಿಡ್ತೈತಿ. ಅಷ್ಟೇ ಆಗ್ತಿರೋದು. ಒಟ್ನಾಗೆ ನಾವು ಬುದ್ಧಿವಂತರಾಗಬೇಕು ಗೌಡ್ರಿ.
ಯಾರನ್ನ ಆರಿಸಿ ಕಳಿಸ್ಬೇಕು ಅಂತ ನಾವು ಬುದ್ಧಿವಂತರಾಗಬೇಕು. ಹಂಗಾರೆ ನಿನ್ನ ಪ್ರಕಾರನ ಉಪೇಂದ್ರ ಅವ್ರದ್ದು ಎಲ್ಲ ಯೋಚನೆಗಳು ಚೆನ್ನಾಗಿದ್ದಾವೆ, ಆದ್ರೆ ನಮ್ಮ ಕರ್ನಾಟಕದಾಗ ಅದು ಬರೋಕ್ಕೆ ಲೇಟ್ ಆಕೈತಿ ಅಂತ ಹೇಳ್ಚು. ಹಂಗವ್ರಿ ನನ್ನ ಪ್ರಕಾರ ಏನ್ ಗೊತ್ತಾ, ಈಗ ನಮ್ಮ ಜನ ಎಲ್ಲ ಹೆಂಗಾಗ್ಬಿಟ್ಟವ್ರಿ ಅಂತಂದ್ರೆ, ರಾಜಕೀಯದವರು ಅಂದ್ರೆ ಹೆಂಗ ಹೇಳು, ಗತ್ತಾಗ ಓಡಾಡ್ಬೇಕು, ಗಮ್ಮತ್ತಾಗ ಓಡಾಡ್ಬೇಕು. ಒಂದು ಕಾರ್ ಹೋದ್ರೆ 8-10 ಕಾರ್ಗಳು ಹಿಂದು ಮುಂದೆ ಓಡಾಡ್ತಿರ್ಬೇಕು. ಕ್ವಾವ್ ಅಂತ ಪೊಲೀಸ್ ಜೀಪ್ ಹೋಗ್ತಿರ್ಬೇಕು. ಇದೆಲ್ಲ ರಾಜಕೀಯ. ಹೆಂಗಂದ್ರೆ ವೈಭವೀಕರಿಸಿ MLA ಬರ್ತಾ ಇದಾರಿ, MP ಬರ್ತಾ ಇದಾರೆ ಅಂತನ ಜನ ನಿಂತ್ಕೊಂಡು ನೋಡ್ಬೇಕು. ಆದ್ರೆ ಉಪೇಂದ್ರ ಅವ್ರ ಪ್ರಕಾರನ ರಾಜಕೀಯ ಅಂದ್ರೆ ಹಿಂಗಿರಬಾರ್ದು. ಹೆಂಗಂದ್ರೆ ಈಗ ಆಫೀಸರ್ ಬರ್ತಾರಲ್ಲ ಕೆಲಸ ಮಾಡಕ್, ಆಫೀಸಿಗೆ ಬರ್ಬೇಕು, ಕೆಲಸ ಮಾಡ್ಬೇಕು, ಹೋಗ್ಬೇಕು. ಈಗ ಇಂಥದ್ದು ಉಪೇಂದ್ರ ಪ್ರಕಾರ. ಉಪೇಂದ್ರ ಅವರು ಯಾವ್ದೋ ಒಂದು ಇಂಟರ್ವ್ಯೂನಾಗ ಹೇಳ್ತಿದ್ರು, ಗೌಡ್ರೆ ನಾನು ಮುಖ್ಯಮಂತ್ರಿ ಆದ್ರೆ ಮೊದಲು ಮಾಡುವ ಕೆಲಸ ವಿಧಾನಸೌಧಕ್ಕೆ ಬಾಗ್ಲಾಕೋಸ್ತೀನಿ ಅಂತ. ಅವರು ವಿಧಾನಸೌಧಕ್ಕೆ ಬಾಗ್ಲಾಕೋಸ್ಬಿಡ್ತಾರಂತೆ. ಯಾಕೆಂದ್ರೆ ಜನಪ್ರತಿನಿಧಿಗಳು MP MLAಗಳು ವಿಧಾನಸೌಧದ ಕುಕಮ್ಮದಕ್ಕಿನ್ನೂ ಜನರು ಮಧ್ಯೆ ಬಂದು ಜನರು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉಪೇಂದ್ರ ಅವರ ಒಂದು ಯೋಚನೆ, ಚಿಂತನಾ ಲಹರಿ. ಅದರಿಂದ ಹಿಂಗೆ ಹೇಳವ್ರೆ, ಒಳ್ಳೇದೇನ ಜನರ ಮಧ್ಯೆ ಕೆಲಸ ಮಾಡೋದು ಒಳ್ಳೇದೇನ, ಅವ್ರು ಯೋಚನೆ ಮಾಡ್ತಿರೋದು ಒಳ್ಳೇದೇನ. ಆದ್ರೆ ಜನ ಅರ್ಥ ಮಾಡ್ಕೋಬೇಕು. ನಮ್ಮ ಸಂವಿಧಾನ ಏನ್ ಬರ್ದೇವ್ರಿ, ಕಾನೂನು ಏನೈತೆ, ಪ್ರಜಾಪ್ರಭುತ್ವ ಅಂದ್ರೇನು, ಪ್ರಜಾಪ್ರಭುತ್ವ ಅಂದ್ರೆ ಏನ್ ಗೌಡ್ರಿ, ಎಲ್ಲನೂ ಪ್ರಜೆಗಳಿಂದನೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಗೌಡ್ರಿ ನಾವು ನೀವು ತಿಳ್ಕೋಬೇಕಿದನ್ನ. ನಮ್ಮನ್ನ ಯಾರೋ ಆಳ್ತಾ ಇದಾರೆ ಅಂತ ನಮ್ಮ ತಲೆಯಲ್ಲಿಂದ ತೆಗೆದಾಕಬೇಕು ಗೌಡ್ರೆ, ಅಷ್ಟೇನ. ಉಪೇಂದ್ರ ಅವರು ಹೇಳೋದಿದನ್ನೇನ, ತಮಿಳ್ನಾಡು ರಾಜಕೀಯ ಬೇರೆ, ನಮ್ಮದು ರಾಜಕೀಯ ಬೇರೆ. ತಮಿಳ್ನಾಡಿನ ಜನ ಅವರು ಪಿಕ್ಚರ್ ಮೇಲೆ ಒಂದ್ಸಲಿ ಓಟ್ ಹಾಕ್ಬಿಡ್ತಾರೆ, ನಂಬಿಕೆ ಉಳಿಸ್ಕೊಂಡ್ಬಿಟ್ರೆ ಒಬ್ರಿಗೆ ಎಲ್ಲರೂ ಓಟ್ ಹಾಕ್ಬಿಡ್ತಾರೆ ಗೌಡ್ರಿ ಅಂತಾರ ಅವ್ರು ತಮಿಳ್ನಾಡು. ನಮ್ಮದ್ರಾಗ ಹಂಗಲ್ಲ, ಕಾಂಗ್ರೆಸ್, BJP, JDS, ಬೇರೆ ಬೇರೆ ಪಾರ್ಟಿಗಳೆಲ್ಲನ ಎಲ್ಲನೂ ಸ್ಟ್ರಾಂಗ್ ಆಗಿದಾವ ನಮ್ಮ ಕರ್ನಾಟಕದಾಗ. ಒಟ್ನಾಗ ಹೆಂಗ ವಿಜಯ್ ಅಂಗಾಡಿ ಮುಖ್ಯಮಂತ್ರಿ ಆಗೋಗ್ಬಿಟ್ರಲ್ಲಪ್ಪ. ಪ್ರಮಾಣ ವಚನ ಸ್ವೀಕಾರ ಮಾಡಿರೋ ಅಂಚ. ಸರಿ ಬಿಡಪ್ಪ, ತೆಂಗನ ಪಿಕ್ಚರ್ನವ್ರೊಬ್ರು ಮುಖ್ಯಮಂತ್ರಿ ಆದ್ರು ಅಂಬದಿಗೆ ಬಹಳ ಖುಷಿ ಆಕೈತಿ ಕೇಳಕೇನ. ಗೌಡ್ರಿ ಬಹಳ ಖುಷಿ ಅಂದ್ರೆ ಅದು ಅಭಿಮಾನಿಗಳು, ಹೊಸ ವೋಟರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ವಿಜಯ್ನ ಗೆಲ್ಲಿಸ್ಬಿಟ್ರು ಬಿಡ್ರಿ. ಒಳ್ಳೆ ಶ್ರಮ ಪಟ್ಟಿದ್ದಾರೆ ಗೌಡ್ರಿ ಅವರು. ಗೌಡ್ರಿ ಹಿಂಗಂತೀನಿ ಅಂತಲ್ಲ, ಸಣ್ಣ ಹುಡುಗರಿಂದನೂ ಅವಮಾನ ಅನುಭವಿಸವ್ರಿ. ಅವರು ಕೆಳಜಾತಿ ಹುಟ್ಟುಬಿಟ್ಟು ಅವ್ರ ಅಪ್ಪ ಅವರೆಲ್ಲ ಕೆಳಜಾತಿ ಹುಟ್ಟಿ ತಮಿಳ್ನಾಡಿನಾಗೆ ಅವಮಾನ ಅನುಭವಿಸವ್ರಿ. ಇವ್ರ ಅಪ್ಪರು ದೊಡ್ಡ ನಿರ್ದೇಶಕರು ಮತ್ತು ನಿರ್ಮಾಪಕರು. ಯಾರು ವಿಜಯ್ ಇದಾರಲ್ಲ ಅವ್ರಪ್ಪ ಡೈರೆಕ್ಟ್ರು, ಪ್ರೊಡ್ಯೂಸರ್ ಆಗಿದ್ರು. ಇವ್ರ ಪಿಕ್ಚರ್ಗಳು ಮುಂದುವರಿಬೇಡದು ಅಂತಾನೆ ಜನ ಅವಾಗ ದೊಡ್ಡವರು ಯಾಕೆ ತಂತ್ರ ಕುತಂತ್ರಗಳನ್ನೆಲ್ಲ ಮಾಡಿ ಅವ್ರನ್ನ ತುಳಿಬೇಕು ಅಂತ ಮಾಡಿದ್ರು. ಆದ್ರೆ ಇವರು ತಲೆಗಳು, ಇವರ ಯೋಚನೆ, ಇವ್ರ ಬುದ್ಧಿವಂತಿಕೆ, ಇವ್ರ ಶ್ರಮದಿಂದ ಇವತ್ತು ತಮಿಳ್ನಾಡಾಗ ಒಂದು ಸ್ಟ್ಯಾಂಡ್ ಆಗಿ ನಿಂತು ಬಿಟ್ರು. ನೋಡ್ರಿ ಇವತ್ತು ಮುಖ್ಯಮಂತ್ರಿಯಾಗಿ ಮೆರೀತಾ ಇದ್ದಾರೆ. ಅಲ್ಲ, ಮೆರೀತಾರೆ ಎಂಬುದಕ್ಕಿಂತ ಅಧಿಕಾರ ಸ್ವೀಕಾರ ಮಾಡ್ಯವ್ರಿ. ಇದು ತಾಕತ್ತು ಅಂದ್ರೆ ಗೌಡ್ರೆ. ಪಾಪ ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಪ್ರತಿಫಲ ಸಿಕ್ಕೈತಿ ಎಂಬುದು ಇಲ್ಲೇ ತಿಳ್ಕೋಬೇಕು ಗೌಡ್ರೆ. ಏನ ಬಿಡ ಹತ್ತಂಗ ಆಗೋಕೈತೆ. ನಾನ್ ನೋಡು ನಿಂತ ಕೂಕೊಂಡು ಮಾತಾಡ್ಕೊಂಡು ಹೊಲ್ತಕ್ ಹೋಗೋದೇ ಮರ್ತಿದ್ದೀನಿ. ಲೇ ನಂದೀಸ, ನೀ ಕಾಪಿನೂ ಕೊಡ್ಲಿಲ್ಲ, ಏನಿಲ್ಲ, ಕೂಲರ್ ಬೈಕ್ ಅಂತಾರೆ. ಒಂದ್ ಕೆಲಸ ಮಾಡು, ಒಂದು 50 ರೂಪಾಯಿ ಖಾರ, ಒಂದು 50 ರೂಪಾಯಿ ಪುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡ್ಲಾ. ಟೀ ಕುಡ್ಕೊಂಡು ಖಾರ ಪುರಿ ತಿಂತಾರೆ. ಇವ್ ಬೋರಜ್ಜ ಹತ್ತೋದ್ನ ಇನ್ನೂನು. ಗೌಡ್ರೆ ನೀವು ಹೊಲ್ತಕ್ ಹೋಗ್ಬೇಕಂತೆ, ಸುಮಿತ್ರಾ ಕೈನೇನ ಕಾಪಿ ಕಾಸ್ಕೊಂಡು ತೊತ್ತೆ ತಂತಿ. ಹಂಗೇನು? ಸರಿ ನಡಿಯಲ್ಲ, ನೀನು ಬಾರ್ಲ ಹೊಲ್ತಕ್ ಹೋಗಿ ಬರೋಣ. ಬರೀ ಗೌಡ್ರಿ.